ಆಲ್ಮೋಸ್ಟ್ 14 ಡಿಗ್ರಿ ಸೆಲ್ಸಿಯಸ್ ಐತಿ ಬೆಳಗ್ಗೆ. ಆದ್ರೆ ಫೀಲ್ ಆಗತ್ತಿರೋದು ಏನಿಲ್ಲ ಅಂದರೂ ಸಿಂಗಲ್ ಡಿಜಿಟ್ ಹೋಗೋ ಫೀಲ್ ಆಗತ್ತೆ ನನಗಂತೂ. ರೈಟ್ ಸೈಡಿಗೆ ನೋಡ್ತಿರ್ಬೋದು, ಒಂದು ಮಸ್ತ್ ಸನ್ರೈಸ್ ಆಗತೈತಿ. ಎಸ್, ಫುಲ್ ಮಸ್ತ್ ಐತಿ ಇದು. ದಿಸ್ ಪರ್ಟಿಕ್ಯುಲರ್ ಬ್ರಿಡ್ಜ್, ಇಟ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಬ್ರಿಡ್ಜ್ ಇನ್ ಇಂಡಿಯಾ. ಅಂದ್ರೆ ಟಾಪ್ 15 ಬರ್ತೈತಿ. ಆಮೇಲೆ ಕರ್ನಾಟಕದಾಗ ಇದ ಲಾಂಗೆಸ್ಟ್ ಬ್ರಿಡ್ಜ್. ಈ ಬ್ರಿಡ್ಜ್ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಐತಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೇನೆ. ಎಸ್, ದೇವುಗಳು ಅಡ್ಡಾಡೋ ಟೈಮ್ ಒಳಗೆ ಮತ್ತೊಂದು ಹೊಸ ರೈಡ್ ಸ್ಟಾರ್ಟ್ ಮಾಡೀವಿ. ಟೈಮ್ 5:23 AM ಇನ್ ದ ಮಾರ್ನಿಂಗ್. ಮನೆ ಬಿಟ್ಟು ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಯ್ತು. ಈಗ ಆಲ್ಮೋಸ್ಟ್ ನಾವು ನವನಗರ್ ಕ್ರಾಸ್ ಮಾಡತ್ತೀವಿ. ಅಂದ್ರೆ ಏನೋ ನವನಗರ್ ಆಗದೇವಿ. ಎಸ್, ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಹೊಂಟಿವಿ ಅಂಥೇಳಿ. ಇವತ್ತು ಬಿಜಾಪುರ ಹೊಂಟಿವಿ. ಫೈನಲ್ ಡೆಸ್ಟಿನೇಷನ್ ಬಿಜಾಪುರ ಅಲ್ಲ, ಅಲ್ಲಿಂದ ಮುಂದೆ ಸಿಂದಗಿಗೆ ಹೋಗ್ಬೇಕು ನಾವು. ಆಲ್ಮೋಸ್ಟ್ ಒಂದು 570 to 270 to 280 ಕಿಲೋಮೀಟರ್ಸ್. ಒಂದು 5 hours ಜರ್ನಿ ಆಗುತ್ತೆ. ಅರೈವಲ್ ಟೈಮ್ ವುಡ್ ಬಿ ಸಮ್ವೇರ್ ಅರೌಂಡ್ 10:30 AM ಆರ್ ಲೈಕ್ ಪಾಸಿಬಲ್ ಆದ್ರೆ ಅದಕ್ಕಿಂತ ಬೇಗನೆ ರೀಚ್ ಆಗ್ತೀವಿ 10 AM ಹಂಗೆ. ಎಸ್, ಒನ್ ಥಿಂಗ್ ಏನಂದ್ರೆ ಥಿಂಕ್ ಮಾಡ್ದಿರ್ಬೋದು, ಏನದು ಈ ಟೈಮ್ ಒಳಗಡೆ 5:30ಗೆ ಬೇಗ ಹೊಂಟಾನೆ ಅಂತೇಳಿ. ಇನ್ನೂ ಬೇಗನೆ ಹೋಗೋ ಪ್ಲ್ಯಾನ್ ಇತ್ತು 5 AM ಬಟ್ ಆಗಲಿಲ್ಲ. ಯಾಕಂದ್ರೆ ಒಂದು ಮದ್ವೆ ಅಟೆಂಡ್ ಮಾಡತ್ತೇನೆ. ಸೊ ಅಲ್ಲೇ ಅದಕ್ಕಂಥೇಳಿ ನಾನು ಬೇಗನೆ ಬಿಡೋ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. 5:30ಗೆ ಹೊಂಟೇನೆ. ಸೊ ಆಲ್ಮೋಸ್ಟ್ ಆನ್ ಟೈಮ್ ರೀಚ್ ಆಗ್ತೇನೆ ಅಂತ ಅಂದ್ಕೊಂಡೇನೆ. ಅದು ನೋಡ್ಬೇಕಾ ಹೆಂಗಾಗುತ್ತೆ ಅಂಥೇಳಿ. ರೂಟ್ ಅಪ್ಡೇಟ್ ಏನಂದ್ರೆ, ಇಲ್ಲಿಂದ ಅಂದ್ರೆ ಹುಬ್ಳಿಯಿಂದ ನೆಕ್ಸ್ಟ್ ನವಲ್ಗುಂದಿಂದ ನರಗುಂದ ಆದಮೇಲೆ ಮುಂದೆ ಕೆರೂರು ಬರ್ತೈತಿ. ಕೆರೂರು ಆದಮೇಲೆ ಗದ್ದನಕೆರೆ ಕ್ರಾಸ್ ಅಂದ್ರೆ ಬಾಗಲಕೋಟೆ ಸೇಮ್. ಅಲ್ಲಿಂದ ಒಳಗಡೆ ಒಂದು ಸ್ವಲ್ಪ ಕಿಲೋಮೀಟರ್ ಹೋದ್ರೆ ಬಾಗಲಕೋಟೆ ಬರ್ತೈತಿ. ಅಲ್ಲಿಂದ ಮುಂದೆ ಬೀಳ್ಗಿ ಕ್ರಾಸ್, ಆಮೇಲೆ ಬಿಜಾಪುರಿಂದ ಲೈಕ್ ನೆಕ್ಸ್ಟ್ ಅದ ಮುಂದೆ ಹೋಗ್ಬೇಕು ನಾವು ಸಿಂದಗಿ ಅಂತೇಳಿ. ಎಸ್, ಸೊ ದಟ್ ಈಸ್ ದ ರೂಟ್ ಅಪ್ಡೇಟ್. ಸೊ ರೋಡ್ ಅಂತೂ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅದ ಒಂದು ಸಿಂಗಲ್ ಪ್ರಾಬ್ಲಮ್ ಏನಂತಂದ್ರೆ, ಅದ್ರ ಹೈವೇನ, ಬಟ್ ಆದ್ರೆ 2 lane ಹೈವೇ ಐತಿ. ಸೊ ನಾಟ್ ಲೈಕ್ 4 lane ಆರ್ 6 lane ಹೈವೇ. ಏನಿಲ್ಲ, ಮ್ಯಾನೇಜಬಲ್. ಅದು ಬೆಳಿಗ್ಗೆ ಈ ಟೈಮ್ ಒಳಗಡೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹೊಡಿಬೇಕು. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಒಂದು ಸ್ವಲ್ಪ ಬೆಳಕಾದ್ಮೇಲೆ ಕಂಪ್ಲೀಟಾಗಿ ಕವರ್ ಮಾಡ್ಬೋದು. ಬೇಗ ಹುಬ್ಳಿ ಒಂದು ಕ್ರಾಸ್ ಮಾಡ್ಕೊಂಡು ಡೈರೆಕ್ಟ್ ಹೈವೇಗೆ ಕನೆಕ್ಟ್ ಆಗಿನ ಅಲ್ಲೇ ಸಿಗೋಣ ನಿಮ್ಗೆ. ಆಲ್ಮೋಸ್ಟ್ ಹೈವೇ ಬಂದು ಕನೆಕ್ಟ್ ಆದ್ವಿ. ಇನ್ನೊಂದು ಈ ಟೈಮ್ ಒಳಗೆ ಪ್ರಾಬ್ಲಮ್ ಏನಂದ್ರೆ, ಕತ್ಲು ಟೈಮ್ ಒಳಗೆ ಒಂದು ವಿಸಿಬಿಲಿಟಿನೂ ಕಮ್ಮಿ ಇರ್ತೈತಿ. ಅಂಥದ್ರಾಗ ಇವು 2 lane ಹೈವೇಸ್ ಏನೇನು ಇರ್ತಾವಲ್ಲ ಎಲ್ಲ ಕಡೆ, ಈಗ ಕತ್ಲು ಆದಂಗೆ ಇಲ್ಲ ಇದರ ಅರ್ಲಿ ಮಾರ್ನಿಂಗ್ ಇರ್ಬೋದು, ಇಲ್ಲ ನೈಟ್ ಟೈಮಾಗ ಆತ. ಇವು ಟ್ರಕ್ಗಳಾಯ್ತು, ಬಸ್ಗಳಾಯ್ತು, ಎಲ್ಲರೂ ಫುಲ್ ಹೈ ಬೀಮಾಗ ಬರ್ತಿರ್ತಾರೆ. ಎಲ್ಲರಿಗೂ ಗೊತ್ತಿರ್ತೈತಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಆ ಪ್ರಾಬ್ಲಮ್. ಅದ ಒಂದು ಹೆಂಗಂದ್ರೆ ಒಂದು ಕಂಪ್ಲೀಟಾಗಿ ಏನೋ ಕಣ್ಣು ಫುಲ್ ಬ್ಲ್ಯಾಂಕ್ಔಟ್ ಆಗ್ಬಿಡ್ತೈತಿ ಎಲ್ಲೆಲ್ಲೆಲ್ಲ ನೋಡ್ದಲ್ಲೆಲ್ಲ. ಅದ ಒಂದು ದೊಡ್ಡ ತೆಲ್ಲುವೆ, ಏನೂ ಮಾಡೋಕ್ಕಾಗಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ಬೇಕು. ಇನ್ನೊಂದು ಅದು ನಂದು ಏನು ಯಾವಾಗಿಂದ ಹೊಸ ಲೈಟ್ಸ್ ಏನು ಹಾಕ್ಸೇನಲ್ಲ, ಒಂದು ಸ್ವಲ್ಪ ವಿಸಿಬಿಲಿಟಿ ಅಂದರೂ ಚಲೋ ಬಂದೈತಿ ಕಂಪ್ಲೀಟಾಗಿ ನೈಟ್ ಟೈಮ್ಸಾಗೆಲ್ಲ. ಬಟ್ ಏನಾಗೈತಿ ಅಂದ್ರೆ, ನಾನು ಯಾವಾಗೆಲ್ಲ ಚೆಕ್ ಮಾಡತ್ತೇನಲ್ಲ, ಅಂದ್ರೆ ನಂದು ಸ್ಟಾಕ್ ಹೆಡ್ಲೈಟ್ ಅದ್ರದ್ದು ಒಂದು ಸ್ವಲ್ಪ ಏನೋ ಪವರ್ ಕಮ್ಮಿ ಆಗೈತಿ ಅನ್ಸತೈತಿ ನನಗೆ. ಅನ್ಸೋ ಪ್ರಕಾರ ಅದು ನಂದು ಬ್ಯಾಟ್ರಿ ಏನೋ ಒಂದು ಸ್ವಲ್ಪ ಡ್ರೇನ್ ಏನೋ ಆಗಿರ್ಬೋದು ಅಂಥೇಳಿ ದಟ್ ಅಂದ್ರೆ ಲೈಕ್ ಹಂಗೆ ಅನ್ಸತೈತೆ ನನಗೆ. ಅದು ಒಂದು ಸಲ ಯಾವುದಕ್ಕೂ ವಾಪಸ್ ಹೋದ್ಮೇಲೆ ಚೆಕ್ ಮಾಡಿಸೋದ ಬೆಟರ್. ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ನಡು ರೋಡಾಗೆ ಯಾವಾಗಾರ ಕೈ ಕೊಟ್ಟರೆ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ. ಇವ್ರೇನು ಮಾಡತ್ತಾರ ಬೆಳಗ್ಗೆ. ಎಸ್, ಆಲ್ಮೋಸ್ಟ್ ಹೈವೇ ಬಂದು ಕನೆಕ್ಟ್ ಆದ್ವಿ. ಟೆಂಪ್ರೇಚರ್ ಅಪ್ಡೇಟ್ ಆಲ್ಮೋಸ್ಟ್ 14 ಡಿಗ್ರಿ ಸೆಲ್ಸಿಯಸ್ ಐತಿ ಬೆಳಗ್ಗೆ. ಆದ್ರೆ ಫೀಲ್ ಆಗತ್ತಿರೋದು ಏನಿಲ್ಲ ಅಂದರೂ ಸಿಂಗಲ್ ಡಿಜಿಟ್ ಹೋಗೋ ಫೀಲ್ ಆಗತ್ತೆ ನನಗಂತೂ. ಆ ನಮ್ನಿ ಥಂಡಿ ಐತಿ. ಅದ್ರಾಗೂ ಹುಬ್ಳಿಗಿಂತ ಅದು ಧಾರವಾಡಗೆ ಒಂದು ಸ್ವಲ್ಪ ಥಂಡಿ ಜಾಸ್ತಿನೇ ಹೊಡಿತೈತಿ ಅಂತ ನನಗೆ ಎಷ್ಟೋ ಸಲ ಫೀಲ್ ಆಗುತ್ತೆ. ಅದು ಯಾಕೋ ಗೊತ್ತಿಲ್ಲ. ಬರ್ತಾ ಒಂಥರ ಹೆಂಗಂದ್ರೆ ಡಿಸೆಂಬರ್ ಹತ್ತಿರ ಬಂದಂಗೆ ಊಟಿನ ಆಗ್ಬಿಡ್ತೈತಿ ಧಾರವಾಡ ಅಂತೂ.
ಟೈಮ್ ಆಲ್ಮೋಸ್ಟ್ 6 AM ಇನ್ ದ ಮಾರ್ನಿಂಗ್. ಸೊ ಇನ್ನೊಂದು ಸ್ವಲ್ಪ ಹೊತ್ತೊಳಗೆ ನಾವು ನವಲ್ಗೊಂದೋಗಿರ್ತೇವೆ. ಆಲ್ಮೋಸ್ಟ್ ರೈಡ್ ಸ್ಟಾರ್ಟ್ ಮಾಡಿ ಒಂದು 30 ಮಿನಿಟ್ಸ್ ಆಯ್ತು. 6 ಗಂಟೆ ಆಯ್ತು, ಇನ್ನೂ ಆದರೂ ಎಷ್ಟು ಕತ್ಲೈತಿ ಅಂತಂದ್ರೆ ಅದು ಬೆಳಗ್ಗೆ ಅನ್ಸವಲ್ತ. ಅರ್ಲಿ ಮಾರ್ನಿಂಗ್ಸ್ ಒಂದು ಸ್ವಲ್ಪ ಹಿಂಗೆ ಇರ್ತಾವೆ. ಬಟ್ ಏನಿಲ್ಲ ಅಂದ್ರೆ ಇನ್ನೊಂದು ಮೇ ಬಿ 6:30 ಇಲ್ಲ 7ವರೆಗೂ ಅಂತೂ ಸನ್ರೈಸ್ ಆಗುತ್ತೆ ಅಂತ ಅನ್ಕೋತೀನಿ. ಅಷ್ಟರೊಳಗೆ ಒಂದು ಬೆಸ್ಟ್ ಸ್ಪಾಟ್ ಸಿಕ್ತಂದ್ರೆ ಒಂದು ಚಲೋ ಸನ್ರೈಸ್ ತೋರಿಸಿದ್ರಾತಂತ ನಿಮಗೂ. ಇದು ಎಲ್ಲ ಕಡೆ ಕತ್ಲ ಇರೋದ್ರಿಂದ ಜಾಸ್ತಿ ಏನೂ ತೋರ್ಸೋಕ್ಕೋಗಿಲ್ಲ. ಅದಕ್ಕೆ ನಮ್ಮ ಲಾಗ್ ಏನಿದ್ರು ಹಂಗೆ ಬೆಳಕಾದ್ಮೇಲೆ ಕಂಟಿನ್ಯೂ ಮಾಡ್ಬೇಕು. ಅಲ್ಲಿವರೆಗೂ ಒಂಟಿಯಾಗಿ ಹಿಂಗೆ ಸವಾರಿ ಮಾಡ್ಬೇಕು ನಾವು ಅಷ್ಟೆ. ಇನ್ನೊಂದೇನಂದ್ರೆ ಏನು ಅಬ್ಸರ್ವ್ ಮಾಡಿರ್ತೀರಂದ್ರೆ ಈ ಥರ ಫುಲ್ ಎಲ್ಲ ಟೆಂಪ್ರೇಚರ್ ಕಮ್ಮಿ ಇರ್ತೈತಲ್ಲ ಥಂಡಿ ಎಲ್ಲ ಇದ್ದಾಗ, ಅವಾಗ ಹೆಂಗಂದ್ರೆ ಆ ಟ್ರಕ್ಗಳು ಬಾಜುಕ್ಕೆ ಹೋಗೋಕೆ ಏನೋ ಒಂದು ಮಜಾ ಇರ್ತೈತಿ. ಅಲ್ಲಿ ಒಂದು ಬಿಸಿ ಗಾಳಿ ಬರ್ತಿರ್ತೈತಿ. ನಮಗಿಲ್ಲ ಟೆಂಪ್ರೇಚರ್ ಕಮ್ಮಿ ಇದ್ದಂಗೆ ಹಂಗೆ ಥಂಡಿ ಏನು ಹಿಡಿದಿರತ್ತಲ್ಲ, ಆ ಬಿಸಿ ಗಾಳಿಗೆ ಒಳ್ಳೆ ಅದು ಎಲ್ಲೋ ರೋಡಾಗ ಹೀಟರ್ಸ್ ಇರ್ತಾವಲ್ಲ, ರೋಡಾಗ ಹೀಟರ್ಸ್ ಅಲ್ಲ ಏನದ, ಹಾಂ ರೋಡ್ ಮೇಲೆ ಹೀಟರ್ಸ್ ಇದ್ದಂಗೆ ಒಟ್ಟು ಮನ್ಯಾಗೆಲ್ಲ ಹೀಟರ್ ಇರ್ತಾವಲ್ಲ, ಹಂಗೆ ಬಿಸಿ ಗಾಳಿ ಬಂದು ಹಂಗೆ ಬೆಚ್ಚಗಾಗ್ಬಿಡ್ತೈತಿ. ಫುಲ್ ಮಸ್ತ್ ಇರ್ತೈತಿ ಎಕ್ಸ್ಪೀರಿಯನ್ಸ. ಇನ್ನು ನಿಮ್ದ್ರಾಗ ಎಷ್ಟೋ ಜನ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿರಿ ಬೈಕರ್ಸ್. ಅದು ಏನಂದ್ರೆ ಗಾಡಿ ಜಾಸ್ತಿ ಕಾದಿರ್ತಾವಲ್ಲ, ಆದರೂ ಎಸ್ಪೆಷಲಿ ಹಳೆ ಟ್ರಕ್ಸ್ ಏನೇನಿರ್ತಾವಲ್ಲ ಆ ಟ್ರಕ್ ಒಳಗೆ ಜಾಸ್ತಿ ಒಂದು ಸ್ವಲ್ಪ ಫುಲ್ ಮಸ್ತ್ ಬಿಸಿ ಗಾಳಿ ಬರ್ತದೈತಿ. ಹಂಗೆ ಬೆಸ್ಟ್ ಇರ್ತೈತಿ, ಟ್ರೈ ಮಾಡಿ ನೋಡ್ರಿ. ಎಸ್, ಮುಂದೆ ಗುಡ್ಡ ಏನು ಕಾಣತ್ತಲ್ಲ ಅದು ಈ ಕಡೆ ನವಲ್ಗುಂದ. ಈಗೀಗ ಒಂದು ಸ್ವಲ್ಪ ವಿಸಿಬಿಲಿಟಿ ಬಂದೈತಿ, ಯಾಕಂದ್ರೆ ಕತ್ಲೆಲ್ಲ ಹೋಗಿ ನಮ್ಮ ಸೂರ್ಯ ಯಾವುದೋ ಆ್ಯಂಗಲ್ ಹೋಗಿ ಎಲ್ಲೋ ಗ್ಯಾಪ್ ಒಳಗೆ ಎದ್ದು ಬರೋಂಗೆ ಕಾಣತಾನ. ಮಲ್ಕೋಲಿ ಇನ್ನೊಂದು ಸ್ವಲ್ಪ ಅರ್ಧ ತಾಸು ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಅಷ್ಟ್ರಾಗ ಇನ್ನೊಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ರಾಸ್ ಮಾಡೋಣ. ಟೈಮ್ 6:50 ಆಯ್ತು ಮಾರ್ನಿಂಗ್. ಕಂಪ್ಲೀಟಾಗಿ ಎಲ್ಲ ಕಡೆ ಬೆಳಕಾಗೈತಿ. ರೈಟ್ ಸೈಡಿಗೆ ನೋಡ್ತಿರ್ಬೋದು ಒಂದು ಮಸ್ತ್ ಸನ್ರೈಸ್ ಆಗತೈತಿ. ಎಸ್, ಫುಲ್ ಮಸ್ತ್ ಐತಿ. ಎಷ್ಟು ಬ್ಯೂಟಿಫುಲ್ ಐತಿ ಅಂದ್ರೆ ಕೇಳೋಂಗಿಲ್ಲ. ಅದೇನೋ ಒಂಥರ ಗೊತ್ತಿಲ್ಲ ಅಂದ್ರೆ ಆ ಸನ್ರೈಸ್ ಆಯ್ತು, ಸನ್ಸೆಟ್ಸ್ ಆಯ್ತು, ಏನೋ ಒಂದು ಮಸ್ತ್ ಫೀಲ್ ಕೊಡ್ತಾವ. ಅದ್ರಾಗ ಅದು ಸನ್ರೈಸ್ದೊಂದು ಲೈಕ್ ಅದು ವೈಬ್ ಇರ್ತೈತಲ್ಲ, ಬೆಳಗ್ಗೆ ಹುಟ್ಟು ಸೂರ್ಯನ ನೋಡೋದು, ಅದ್ರಾಗ ಏನೋ ಒಂಥರ ಖುಷಿ. ಅದರಿಂದ ಏನೋ ಒಂದು ಲೈಕ್ ಎಲ್ಲೋ ಒಂದು ಸಣ್ಣ ಥಾಟ್ ಬರೋದೈತಿ ಅಂತ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀವನದಾಗ ಎಷ್ಟೋ ಪ್ರಾಬ್ಲಮ್ ಇರಲಿ ಏನೇ ಇರಲಿ, ಒಂದು ಸೂರ್ಯ ಲೈಕ್ ಅದು ಮುಳುಗಿದ್ರೆ ನೆಕ್ಸ್ಟ್ ಇನ್ನೊಂದು ದಿವಸ ಅದು ಹುಟ್ಟುವಾಗ ಹಿಂದಿನ ದಿವಸ ಎಷ್ಟೋ ಕಷ್ಟ ಇರಲಿ ಇನ್ನೊಂದು ಹೊಸ ಹೋಪ್ ಕೊಟ್ಟಂಗೆ, ದಿವಸ ಅದು ಸೂರ್ಯ ಹುಟ್ಟು ಬರ್ತಿದ್ದಂಗೆ ಲೈಕ್ ಅದ್ರಾಗ ಏನೋ ಒಂದು ಹೊಸ ಫೀಲ್ ಇರ್ತೈತಿ. ಒಂದು ಹೊಸ ದಿನ ಬಂತು, ಒಂದು ಹೊಸ ಹೋಪ್ಸ್ ಅದಾವೆ. ನಿಮ್ಮ ಲೈಫಾಗ ಎಷ್ಟೋ ಪ್ರಾಬ್ಲಮ್ ಇರಲಿ ಮತ್ತೆ ಟ್ರೈ ಮಾಡಿರಿ, ಇನ್ನೊಂದು ಹೊಸ ದಿನ ಐತಿ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಥರ. ಆ ಥರ ನಾನು ಥಿಂಕ್ ಮಾಡ್ತೇನೆ. ಯಾ ಥಂಡಿಗೆ ಅದು ಹೆಂಗಾಗೈತಿ ಅಂದ್ರೆ ಕಂಪ್ಲೀಟಾಗಿ ಕೈ ಒಳ್ಳೆ ಒಂಥರ ಐಸ್ ಆಗ್ಬಿಟ್ಟೈತಿ, ಫುಲ್ ಫ್ರೀಸಾಗಿ. ಎಲ್ಲರ ನಿಲ್ಲಿಸಿ ಒಂದು ಕಡೆ ಮಸ್ತ್ ಚಹಾ ಕುಡಿಬೇಕು. ಆಲ್ಮೋಸ್ಟ್ ಈಗ ಜಸ್ಟ್ ನಾವು ಕುಳಗೇರಿ ಕ್ರಾಸ್ ದಾಟಿದ್ವಿ. ಮುಂದೆ ನೆಕ್ಸ್ಟ್ ಕೆರೂರು ಬರುತ್ತೆ. ಕೆರೂರು ಆದಮೇಲೆ ಗದ್ದನಕೆರೆ ಕ್ರಾಸ್ ನೋಡ್ಬೇಕು. ಇದವರು ಕೆರೂರು ಹೋಗೋ ಇಲ್ಲ ಮೋಸ್ಟ್ ಪ್ರೊಬಬ್ಲಿ ಗದ್ದನಕೆರೆ ಕ್ರಾಸ್ ಹತ್ರನ ಒಂದು ಸ್ಟಾಪ್ ತೊಗೊಂಡ್ರೆ ಆಯ್ತು ಅಂತೇಳಿ. ಅಂದ್ರೆ ಅಲ್ಲಿವರೆಗೂ ಆರಾಮಾಗಿ ಹೋಗ್ಬೋದು ನಾನ್ ಸ್ಟಾಪ್ ಆಗಿ. ಲಾಸ್ಟ್ ಒಂದು 1.5 hour ಆಯ್ತು ಲೈಕ್ ನಾವು ರೈಡ್ ಮಾಡೋದೀಗ. ಮೇ ಬಿ ಆಲ್ಮೋಸ್ಟ್ ಒಂದು 100 ಆ್ಯಂಡ್ ಅಲ್ಲ ಅಂದ್ರೆ 100 or 110 ಕಿಲೋಮೀಟರ್ಸ್ ಕವರ್ ಮಾಡಿರ್ಬೋದು. ಎಸ್, 105 ಕವರ್ ಮಾಡೀವಿ. ಇನ್ನೊಂದು 30-40 ಕಿಲೋಮೀಟರ್ಸ್ ಹೋಗೋಣ. ಆಮೇಲೆ ಒಂದು ಮಸ್ತ್ ಚಹಾ ಕುಡಿದ್ರೆ ಆಯ್ತು ಎಲ್ಲಾರ. ಎಸ್, ಒಂದು ಮಸ್ತ್ ಚಹಾ ಕುಡಿದ್ವಿ. ಅಷ್ಟ್ರಾಗ 7:30 ಆಯ್ತು ಟೈಮ್. ಈಗ ಗದ್ದನಕೆರೆ ಕ್ರಾಸ್ ಹತ್ರ ನಿಲ್ಸಿದ್ವಿ. ಒಂದು ಮಸ್ತ್ ಚಹಾ ಕುಡ್ದು ಹೋಗ್ಬೇಕು. ಇನ್ನೂ ಆಲ್ಮೋಸ್ಟ್ ಒಂದು 1.5 hour ಆಗ್ಬೋದು ಬಿಜಾಪುರ್ಗಂತೂ. ಇನ್ನು ಅಲ್ಲಿಂದನೂ ಮುಂದೆ ಹೋಗೋದು ಮತ್ತು ಅಂದ್ರೆ ಪ್ಲ್ಯಾನ್ ಐತಿ. ಅದಕ್ಕೆ ಆದಷ್ಟು ಬೇಗ ಕವರ್ ಮಾಡಿದ್ರೆ ಬೆಟರ್.
ಪ್ರಾಬ್ಲಮ್ ಏನಿಲ್ಲ. ಆಲ್ಮೋಸ್ಟ್ ಒಂದು 10ವರೆಗೂ ಅಂತೂ ಆಗೇ ಆಗುತ್ತಾ ಅಂದ್ಕೊಂಡೇನೆ. ಬಟ್ ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಷ್ಟು ಬೇಗ ಬೇಗ ಕವರ್ ಮಾಡ್ಬೇಕು. ಅದು ಒಂಥರ ಚಾ ಇಲ್ಲಾರ್ದೆ ಎಲ್ಲ ಇನ್ಕಂಪ್ಲೀಟ್ ಆಗ್ಬಿಡ್ತೈತಿ. ಬೆಳಗ್ಗೆ ಥಂಡಿಗೆ ಅದೊಂದು ಕಂಪ್ಲೀಟಾಗಿ ನೋಸು ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು. ಬಟ್ ಈಗೆಲ್ಲ ಸಾರ್ಟೆಡ್. ಇನ್ನೂ ಆದರೂ ಅದೇ ಟೆಂಪ್ರೇಚರ್ ನೋಡೋದಿದ್ದೆ, ಇನ್ನೂ ಒಂದು 16-17 ಡಿಗ್ರಿ ಸೆಲ್ಸಿಯಸ್ ಐತಿ. ಏನು ಥಂಡಿ ನೋ ಮಾರಾಯ. ಬರ್ಬರ್ತಾ ಈಗಂತರೂ ಟೈಮ್ ಆಲ್ಮೋಸ್ಟ್ 7:48 ಆಯ್ತು. ಸೋ ಫಾರ್ ಆಲ್ಮೋಸ್ಟ್ ನಾವು 160 ಕಿಲೋಮೀಟರ್ಸ್ ಕವರ್ ಮಾಡೀವಿ ಇನ್ ಲಾಸ್ಟ್ 2 hours. ರೋಡ್ ಅಂತೂ ಒಂದು ಸ್ವಲ್ಪ ಬೆಸ್ಟ್ ಆಯಿತು, ಅಂದ್ರೆ ಆ ಥರ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಇನ್ನೇನು ಸ್ವಲ್ಪ ಹೊತ್ತು ಮುಂದೆ ಹೋದ್ರೆ ನಿಮ್ಗೊಂದು ಮಸ್ತ್ ಪ್ಲೇಸ್ ತೋರಿಸ್ತೀನಿ. ಏನಂತಾಳೆ ಎಷ್ಟೋ ಜನ ಈ ರೂಟಾಗ ಅಡ್ಡಾಡೋರು ಗೊತ್ತಿರ್ತೈತಿ, ಇಲ್ಲ ಬಾಕಿ ಎಷ್ಟೋ ಜನಕ್ಕೆ ಅದು ಐಡಿಯಾ ಇರೋದಿಲ್ಲ. ಸೊ ಈಗ ನಾವೊಂದು ಬ್ರಿಡ್ಜ್ ಎಂಟರ್ ಆಗತ್ತೀವಿ, ಅಂದ್ರೆ ರಿವರ್ ಬ್ರಿಡ್ಜ್. ಕಂಪ್ಲೀಟಾಗಿ ಕೆಳಗಡೆ ಏನಾಯ್ತಲ್ಲ ಅದು ಒಂದು ರಿವರ್ ಐತಿ, ಅದ್ರ ಮೇಲೆ ಒಂದು ಬ್ರಿಡ್ಜ್ ಐತಿ. ಈ ಬ್ರಿಡ್ಜ್ ಹೆಸರು ಏನಂತಂದ್ರೆ ಕೊರ್ತಿ ಕೋಲಾರ್ ಬ್ರಿಡ್ಜ್ ಅಂತೇಳಿ. ಈ ಬ್ರಿಡ್ಜ್ ಎದಕ್ಕೆ ಫೇಮಸ್ ಆಮೇಲೆ ಗೊತ್ತಿಲ್ದವ್ರಿಗೆ ಏನಂತಂದ್ರೆ ಇದು ದಿಸ್ ಪರ್ಟಿಕ್ಯುಲರ್ ಬ್ರಿಡ್ಜ್ ಇಟ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಬ್ರಿಡ್ಜ್ ಇನ್ ಇಂಡಿಯಾ. ಅಂದ್ರೆ ಟಾಪ್ 15 ಬರ್ತೈತಿ. ಆಮೇಲೆ ಕರ್ನಾಟಕದಾಗ ಇದು ಲಾಂಗೆಸ್ಟ್ ಬ್ರಿಡ್ಜ್. ಈ ಬ್ರಿಡ್ಜ್ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಐತಿ. ಲೈಕ್ ಸೀರಿಯಸ್ಲಿ ಅನ್ಬಿಲೀವೇಬಲ್. 3 ಕಿಲೋಮೀಟರ್ ಒಂದು ರಿವರ್ ಮೇಲೆ ಒಂದು ಬ್ರಿಡ್ಜ್ ಐತಿ ಅಂತಂದ್ರೆ ದಟ್ ಈಸ್ ಲೈಕ್ ಲಿಟ್ರಲಿ ದ ಬೆಸ್ಟ್ ಥಿಂಗ್. ಸೊ ಅದು ನಮ್ಮ ಕರ್ನಾಟಕದಾಗ ಐತಿ ನೋಡ್ರಿ. ಕೆಳಗಡೆ ಹರಿತಿರೋದು ಫುಲ್ ಕೃಷ್ಣಾ ರಿವರ್ ಮೇಲೆ ಕಟ್ಟಿರೋದು ಒಂದು ಬ್ರಿಡ್ಜ್. ಈ ಕಡೆ ಹಿಂದೆ ಅಂದ್ರೆ ಲೈಕ್ ನಾ ಏನು ಕ್ರಾಸ್ ಮಾಡ್ಕೊಂಬಂದಲ್ಲ, ಅಲ್ಲಿ ಒಂದು ಹಳ್ಳಿ ಬರ್ತೈತೆ ಸಣ್ಣದ ಕೊರ್ತಿ ಅಂತೇಳಿ. ಮುಂದೆ ಇದು ಬ್ರಿಡ್ಜಿಂದ ಆ ಕಡೆ ಕೋಲಾರ ಅಂತೇಳಿ ಇನ್ನೊಂದು ಊರು ಐತಿ. ಇದಕ್ಕೆ ಕೊರ್ತಿ ಕೋಲಾರ್ ಅಂತೇಳಿ ಬ್ರಿಡ್ಜ್ ಹೆಸರು ಬಂದಿರೋದು. ಸೊ ಅಲ್ಟಿಮೇಟ್ಲಿ ಬೆಸ್ಟ್ ವ್ಯೂ ಐತಿ. ಎಲ್ಲರೂ ಇನ್ ಕೇಸ್ ಪಾಸಿಬಲ್ ಆದ್ರೆ ಸ್ಟಾಪ್ ಮಾಡಿ ಒಂದೆರಡು ಫೋಟೋಸು ತೊಗೋಬೋದು. ಟ್ರೈ ಮಾಡ್ತೇನೆ, ನೋಡೋಣ. ರಾಂಗ್ ಸೈಡ್ ಪಾರ್ಕ್ ಮಾಡೇನೆ. ಬೆಳಗ್ಗೆ ಈ ಟೈಮಿಗೆ ಅಷ್ಟೇನು ಚೆನ್ನಾಗಿ ಬರಲ್ಲ ಅಂತ ಅನ್ಕೋತೀನಿ. ನೋಡ್ರಿ ನಮ್ಮ ಗಾಡಿಗೆ ಅಷ್ಟು ಮಸ್ತ್ ಕಾಣತೈತಿ ಬೆಸ್ಟ್. ಅಂದ್ರೆ ಈ ಟ್ರಿಪ್ಪಿಗೆ ಬೆಸ್ಟ್ ಬರೀ ನಾನು ಟ್ಯಾಂಕ್ ಬ್ಯಾಗ್ ಒಂದೇ ಕ್ಯಾರಿ ಮಾಡತ್ತೇನೆ. ಯಾ ಲುಕ್ ಆಟ್ ದಿಸ್ ವೇವ್, ಫುಲ್ ಸೆಕ್ಸಿ ಐತಿ ಅಲ್ಟಿಮೇಟ್. ಇದು ಕಂಪ್ಲೀಟಾಗಿ ಏನೈತಲ್ಲ, ಇದು ಫುಲ್ ಕೃಷ್ಣಾ ರಿವರ್ ಎಷ್ಟು ವೈಡ್ ಐತೆ ನೋಡ್ರಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ. ಈ ನಮ್ಮನೆ ರಿವರ್ ಲೈಕ್ ಅಂದ್ರೆ ಫ್ಲೋ ಆಗೋದು ಆ ಕಡೆ, ಅಲ್ಲಿಂದ ಹಿಂಗೆ ಹಿಡಿದು ಫುಲ್ ಇಲ್ಲಿವರೆಗೂ ಈ ಲೆವೆಲ್ ವೈಡ್ ರಿವರ್ ಕೇಳೋಂಗಿಲ್ಲ. ನೀರಂತೂ ಫುಲ್ ಐತಿ ಕಂಪ್ಲೀಟಾಗಿ. ಯಾವಾರ ಬಿದ್ದರೆ ಅಲ್ಲೇ ಹರ ಅಷ್ಟೆ. ಆ ಕಡೆ ಅಂತ ಮಸ್ತ್ ಸನ್ರೈಸು ಆಗೈತಿ. ಮೀನು ಹಿಡಾಕಂತೆ ಅಲ್ಲೆಲ್ಲ ಒಂದೊಂದು ಸಣ್ಣ ಬೋಟ್ ಹೋಗ್ಯಾವ ಎಲ್ಲ. ಬೆಸ್ಟ್ ಐತಿ. ಇಲ್ಲೇ ಒಂದೆರಡು ತಮ್ನೇಲ್ ಒಂದೆರಡು ಫೋಟೋನ ತೊಗೊಂಡು ಬೇಗ ಹೋಗೋಣ. ಎಸ್, ಮಸ್ತ್ ತಮ್ನೇಲ್ಗೆ ಒಂದೆರಡು ಫೋಟೋಸ್ ತೊಗೊಂಡ್ವಿ. ನಿಂತ್ರಿ ಇಲ್ಲೇ ನಿಂತ ಬಿಡ್ಬೇಕು ಅನ್ಸುತ್ತೆ, ಅಷ್ಟು ಮಸ್ತ್ ಐತೆ ಬ್ರಿಡ್ಜ್ ಅಂತೂ. ಬಟ್ ಟೈಮ್ ಇಲ್ಲ, ಬೇಗ ಹೊರಡ್ಬೇಕು. ಇನ್ನೂ ಅರ್ಧನೂ ಬ್ರಿಡ್ಜ್ ಕ್ರಾಸ್ ಮಾಡಿಲ್ಲ ನಾವು. ಆಲ್ಮೋಸ್ಟ್ ಏನಾದರೂ ಒಂದು ಮಿನಿಮಮ್ ಒಂದು 2.5-3 ಕಿಲೋಮೀಟ್ರ್ ಅಂತರ ಐತಿ. ಗೂಗಲ್ ಮಾಡಿದ್ರು ನಿಮ್ಗೆ 3 ಕಿಲೋಮೀಟರ್ಸ್ ಅಂತಲೇ ತೋರಿಸ್ತೈತಿ. ಕರ್ನಾಟಕದ ಲಾಂಗೆಸ್ಟ್ ಬ್ರಿಡ್ಜ್ ಅದು, ರಿವರ್ ಬ್ರಿಡ್ಜ್. ಆಮೇಲೆ ಇಂಡಿಯಾದೊಳಗೆ ಅದು ಟಾಪ್ 15 ಬರ್ತೈತಿ. ಅಂದ್ರೆ 3 ಕಿಲೋಮೀಟರ್ ಇಸ್ ಲೈಕ್ ಟೂ ಮಚ್ ಸೀರಿಯಸ್ಲಿ. ಎಸ್, ಇನ್ನೊಂದು ಫ್ಯಾಕ್ಟ್ಸ್ ಏನಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ, ಆಮೇಲೆ ಲೈಕ್ ಕರೆಕ್ಟ್ ಅನ್ಸುತ್ತೆ, ಏನಂತಂದ್ರೆ ಬಿಜಾಪುರ ಏನಾಯ್ತಲ್ಲ, ಬಿಜಾಪುರ ಡಿಸ್ಟಿಕ್ ಪರ್ಟಿಕ್ಯುಲರ್ಲಿ ಕರ್ನಾಟಕದಾಗ ಹೈಯೆಸ್ಟ್ ರಿವರ್ಸ್ ಇರೋ ಡಿಸ್ಟಿಕ್. ಅಂದ್ರೆ ಜಾಸ್ತಿ ಲೈಕ್ ರಿವರ್ಸ್ ಫ್ಲೋ ಆಗೋದು ಬಿಜಾಪುರ ಒಳಗಡೆನ. ಎಷ್ಟು 5 ರಿವರ್ನ ಅದಾವೆ. ದಟ್ ಈಸ್ ಆಲ್ಸೋ ಒನ್ ಮೋರ್ ಥಿಂಗ್. ನಾವೀಗ ಬಿಜಾಪುರ ಕ್ರಾಸ್ ಮಾಡತ್ತೇವೆ. ಆಲ್ಮೋಸ್ಟ್ ಒಂದು 3 hours ಆಯಿತು.
ಸೊ ಐ ಥಿಂಕ್ ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಅನ್ಸುತ್ತೆ ನಂದು. ಲೈಕ್ 3 hours ಆಲ್ಮೋಸ್ಟ್ ಒಂದು 220 kilometers ಕವರ್ ಮಾಡಿದೆ. ಅದು ಲೈಕ್ 2 lane ಆಗುವಾಗ. ಈಗ ಇನ್ನೂ ಆಲ್ಮೋಸ್ಟ್ ಮೇ ಬಿ ಒಂದು 70 kilometers ಹೋಗೋದೈತಿ. ಮೇ ಬಿ ಇನ್ನೊಂದು 1.5 hour ಆಗ್ಬೋದು. 8:40 ಆಗೈತೆ ಟೈಮ್. ಸೊ 10 ಗಂಟೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಮೇ ಬಿ ಲೈಕ್ ಅಂದ್ರೆ ಅದೇ ಟೈಮ್ ಆಗುತ್ತೆ, ಮೋರ್ ಆರ್ ಲೆಸ್ ದ ಸೇಮ್. ಎಸ್, ಹೋಗ್ಬೇಕಾ ಇಂದ್ರ ಎಲ್ಲಿಂದ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೋಬೇಕಾ ಅಂದ್ರೆ ಡೈರೆಕ್ಟ್ ಅಂದ್ರೆ ಗುಲ್ಬರ್ಗ ಹೋಗೋ ರೋಡ್ ಒಳಗಡೆನ ಸಿಂದಗಿ ಬರ್ತೈತಿ. ಸೊ ನಡುವ ನಾನು ಅಲ್ಲಿ ಹೋಗ್ಬೇಕಾ. ಎಸ್, ಬಿಜಾಪುರ ಅಂತೂ ಲೈಕ್ ಅಂದ್ರೆ ಇದೊಂದು ರೋಡ್ ಚಲೋ ಐತಿ. ಅಂದ್ರೆ ಲೈಕ್ ಹೊರಗಡೆಯಿಂದಾನೆ ಕ್ರಾಸ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಒಳಗಡೆ ಹೋಗೋದಿಂತೆಲ್ಲೋವೆಲ್ಲ ರೋಡ್ ಅಂತೂ ಚಲೋ ಮಾಡ್ಯಾರ ಈ ಕಡೆ ಅಲ್ಲ, ಕಂಪ್ಲೀಟ್ ಆಗಿ ರಿಂಗ್ ರೋಡ್ ಎಲ್ಲನ. ಈಗ ಆಲ್ ರೈಟ್, ಕಲಬುರ್ಗಿ 157, ಬೀದರ್ 272. ಐ ಥಿಂಕ್ ಕರ್ನಾಟಕದಾಗ ಎಲ್ಲೋ ಒಂದು ಕಡೆ ಇನ್ನೂ ಆದರೂ ಕಾಲಿಟ್ಟಿಲ್ಲ ಅಂದ್ರೆ ಐ ಥಿಂಕ್ ಅದು ಬೀದರ್ ಇರ್ಬೋದು. ನಂದು ಬೀದರ್ಗಂತೂ ಯಾವತ್ತೂ ಹೋಗೇ ಇಲ್ಲ. ಅಂದ್ರೆ ಯಾವತ್ತೂ ಅದೇನು ಸರ್ಕಮ್ಸ್ಟಾನ್ಸೇ ಬಂದಿಲ್ಲ ಲೈಕ್ ಅಲ್ಲಿವರೆಗೂ ಹೋಗೋವಂಥದ್ದು. ಯಾವಾಗಾರ ಒಂದು ಸಲ ನೋಡೋಣ, ಟೈಮ್ ಸಿಕ್ಕರೆ ಬೀದರ್ಗೂ ಹೋಗಿ ಬರ್ಬೋದು. ಗುಲ್ಬರ್ಗ ಬಾಕಿ ಎಲ್ಲ ಅಲ್ಲೆಲ್ಲ ಅಂತೂ ಎಲ್ಲ ಎಕ್ಸ್ಪ್ಲೋರ್ ಮಾಡೀವಿ. ಅಂದರೆ ಯಾವಾಗಾರ ಏನಾರ ಕೆಲಸ ಇದ್ದಾಗ ಹೋಗಿರ್ತೀನಿ. ಬಟ್ ಬೀದರ್ ಆ ಥರ ಏನೋ ಚಾನ್ಸ್ ಸಿಕ್ಕಿಲ್ಲ. ನೋಡೋಣ ಯಾವತ್ತರ ಇನ್ನೊಮ್ಮೆ ಖಾಲಿ ಇದ್ದಾಗ. ಎಸ್, ಆಲ್ಮೋಸ್ಟ್ ನಾವೀಗ ಹೊಂಟಿರಂದ್ರೆ ಸೇಮ್ ರೋಡ್. ಅಂದ್ರೆ ಈಗ ಲೈಕ್ ನಾವು ಹುಬ್ಳಿಯಿಂದ ಏನು ಬಂದಿವಲ್ಲ ಈ ಕಡೆ, ಈಗ ಕಂಪ್ಲೀಟಾಗಿ ಮ್ಯಾಲೆ ಲೈಕ್ ನಾವು ಕರ್ನಾಟಕದ ಮ್ಯಾಲಿನ ಪಾರ್ಟಿಗೆ ಬರ್ಬೇಕಂದ್ರೆ ಇದೇ ರೂಟಿಗೆ ಬರ್ಬೇಕು. ಸೊ ಹುಬ್ಳಿಯಿಂದ ಹಿಂಗೆ ಲೈಕ್ ಅಂದ್ರೆ ಮುಂದೆ ನವಲ್ಗುಂದ, ನರಗುಂದ, ಅಲ್ಲಿಂದ ಮುಂದೆ ಬಾಗಲಕೋಟೆ ಬರ್ತೈತಿ. ಬಾಗಲಕೋಟೆ ಆದ್ಮೇಲೆ ಬಿಜಾಪುರ ಬರ್ತೈತಿ. ಅದಾದ್ಮೇಲೆ ಹಿಂಗೆ ಸ್ಟೇಟ್ ಹೋದ್ರೆ ಅದು ಗುಲ್ಬರ್ಗ ಬರ್ತೈತಿ. ಗುಲ್ಬರ್ಗದಿಂದ ಮೇಲೆ ಬೀದರ್. ಎಸ್, ಸ್ಟೇಟ್ ಹೋದ್ರೆ ಗುಲ್ಬರ್ಗ, ಬೀದರ್. ಸೊ ಇಲ್ಲಿಂದ ಲೆಫ್ಟ್ ನಾನು ಸಿಂದಗಿಗೆ ಡೈವರ್ಜನ್ ತೊಗೋಬೇಕಾ. ಆಲ್ಮೋಸ್ಟ್ ಸೋಫಾರ್ ಒಂದು 272 kilometers ಕವರ್ ಮಾಡಿದ್ವಿ. ಇನ್ನು ಒಂದು 4-5 kilometers ಅಷ್ಟೇ ವಿಲ್ ರೀಚ್. ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 5 to 10 minutes ಆಗ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ರೋಡ್ ಅಂತೂ ಕಂಪ್ಲೀಟಾಗಿ ಸ್ಮೂತ್ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಮಸ್ತ್ ಬಂದ್ವಿ. ಸೊ ಟೈಮ್ ಈಗ 9:36 ಆಯ್ತು. ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಒಂದು 5:20, 5:30 ಆಗಿತ್ತು. ಸೊ 4 hours ಆಲ್ಮೋಸ್ಟ್ ಒಂದು ನಾವು 280 kilometers ಕವರ್ ಮಾಡಿದ್ವಿ. ಸೊ ಇಟ್ ಈಸ್ ನಾಟ್ ದ್ಯಾಟ್ ಬ್ಯಾಡ್ ಅದು ಈ ಥರ ರೋಡಿಗೆ. ಲಿಟ್ರಲಿ ಒಂದು ಮಸ್ತ್ ಸ್ಪೀಡಾಗ ಬಂದ್ವಿ, ಫುಲ್ ಸ್ಮೂತಾಗಿ. ಥ್ಯಾಂಕ್ಸ್ ಟು ದಿಸ್ ಬೀಸ್ಟ್. ಗಾಡಿ ಅಂತೂ ಮಸ್ತ್ ಪರ್ಫಾರ್ಮ್ ಮಾಡ್ತೆ. ಈಗ ಲೈಕ್ ರೈಡ್ ಅಂತೂ ನನಗಂತೂ ಫುಲ್ ಎಂಜಾಯ್ ಮಾಡಿದೆ ನಾನಂತರೂ. ನಿಮ್ಗೆ ಹಂಗೆ ವಿಡಿಯೋನು ಇಷ್ಟ ಆಯ್ತಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಅದ್ರ ಜೊತೆಗೆ ಕಮೆಂಟು ಮಾಡಿರಿ ಏನು ಅನ್ನಿಸ್ತಾ ಅಂಥೇಳಿ. ಆಮೇಲೆ ನಿಮ್ಮದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿರಿ ವಿಡಿಯೋನ. ಸೊ ಒಂದು ಸ್ವಲ್ಪ ಚಲೋ ರೀಚ್ ಸಿಗಲಿ. ಎಸ್, ಇನ್ನೇನು ಒಂದು 2-3 kilometers ಅಷ್ಟೇ. ಸೊ ರೀಚ್ ಆಗ್ತೇವೆ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಮತ್ತು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್, ಎಂಜಾಯ್.